ಪ್ರಜ್ವಲ್ ರೇವಣ್ಣ ಅವರ ಕಾರ್ ಚಾಲಕ ಮತ್ತೊಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅವರ ಪತ್ನಿ ಅಂದ್ರೆ ಕಾರ್ತಿಕ್ ಅವರ ಪತ್ನಿಗೆ ಗರ್ಭಪಾತ ಆಗೋದಕ್ಕೆ ಭವಾನಿ ರೇವಣ್ಣ ಅವರೇ ಕಾರಣ ಅನ್ನೋ ಗಂಭೀರ ಆರೋಪ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಅವರಿಂದ ಕೇಳಿಬಂದಿದೆ. ಇತ್ತೀಚೆಗಷ್ಟೇ ಇಡೀ ಕುಟುಂಬದ ವಿರುದ್ಧ ತನ್ನ ಆಸ್ತಿಯನ್ನ ಅಥವಾ ತನಗೆ ಸೇರಿದಂತ ಒಂದು ಜಾಗವನ್ನ ಅವರು ತನಗೆ ಬರೆಸ್ಕೊಡಿ ಅಂತ ಕೇಳಿದ್ದಕ್ಕೆ ಸಿಡಿದೆದ್ದಿದ್ದಂತ ಕಾರ್ತಿಕ್ ಈಗ ಮತ್ತೊಂದು ಆರೋಪ ಮಾಡಿದ್ದಾರೆ. ಅದೇ ವಿಚಾರವಾಗಿ ಹಾಸನದಲ್ಲಿ ಒಂದು ದೊಡ್ಡ ಪ್ರತಿಭಟನಾ ಸಭೆ ನಡೆದಿದೆ. ಸಾವಿರಾರು ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೈಯಲ್ಲಿ ಮಗುವಿನ ಗೊಂಬೆ ಹಿಡಿದು ಭವಾನಿ ರೇವಣ್ಣ ವಿರುದ್ಧ ಹೋರಾಟ ಮಾಡಲಾಗ್ತಾ ಇದೆ. ಗರ್ಭಪಾತಕ್ಕೆ ಕಾರಣರಾದವರನ್ನ ಬಂಧಿಸಿ ಅಂತ ಆಗ್ರಹ ಕೇಳಿಬರ್ತಾ ಇದೆ. ಎನ್ಆರ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನೆ ಸಾಗಿದೆ. मराठ्यांचा गळा घोटणाऱ्या कर्नाटक सरकारचा संविधानाची पायमल्ली करणाऱ्या कर्नाटक सरकारचा ರೈತರ ರಸಗೊಬ್ಬರಕ್ಕೆ